ನಮಸ್ಕಾರ ಎಲ್ರಿಗೂ ವಿದ್ಯಾರ್ಥಿಗಳೇ. ಈ ಅವಧಿಯಲ್ಲಿ ನಾವು ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಕೆಲವು ಟಿಪ್ಪಣಿಗಳು ಜಿ ಶ್ರೀನಿವಾಸ ರಾಜುರವರು ಈ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಈ ವಿಚಾರವಾಗಿ ನಾವು ಇವತ್ತು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಾನು ವಲಿ ಆರ್ ಕನ್ನಡ ಸಹಾಯಕ ಪ್ರಾಧ್ಯಾಪಕ. ವಿದ್ಯಾರ್ಥಿಗಳೇ, ಈ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ನಿರಂತರವಾಗಿ ಹರಿಯುತ್ತಿರುವಂತಹ ಪ್ರವಾಹದ ಹಾಗೆ. ಅದು ಹಲವಾರು ಬದಲಾವಣೆಗಳನ್ನು ಪಡ್ಕೊಳ್ತಾ ಮುಂದೆ ಸಾಗಿದೆ. ಪಂಪನ ವಿಕ್ರಮಾರ್ಜುನ ವಿಜಯದಿಂದ ಹಿಡಿದು ಇಲ್ಲಿಯವರೆಗೆ ಹಲವಾರು ಹಂತಗಳನ್ನು ದಾಟಿಕೊಂಡು ಬಂದಿದೆ ಈ ಸಾಹಿತ್ಯ. ಅದರಲ್ಲೂ ಈ ಆಧುನಿಕ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಬಹಳ ವಿಸ್ತೃತವಾಗಿ ಬೆಳೆದಿದೆ. ಇದಕ್ಕೆ ಕಾರಣ ಜಗತ್ತೇ ವಿಸ್ತಾರವಾಯಿತು ಮತ್ತು ಜಗತ್ತೆಲ್ಲ ಒಂದಾಯಿತು. ಇವತ್ತು ಇಡೀ ಜಗತ್ತು ನಮ್ಮ ಅಂಗೈಯಲ್ಲಿದೆ. ಹೀಗೆ ಜಗತ್ತಿನಲ್ಲಿ ಹಲವಾರು ಬದಲಾವಣೆಗಳಾಗಿದ್ದು ಸಹಜವಾಗಿ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿತು. ಆಧುನಿಕ ಕನ್ನಡ ಸಾಹಿತ್ಯವನ್ನು ನಾವು ಪ್ರಮುಖವಾಗಿ 4 ಘಟ್ಟಗಳಾಗಿ ವಿಭಾಗಿಸಿದ್ದೇವೆ. ಅದು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ ಅಂತೇಳಿ. ನಾವು ಹಿಂದಿನ ತರಗತಿಗಳಲ್ಲಿ ನವ್ಯ ಸಾಹಿತ್ಯದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ವಿ. ನವ್ಯ ಸಾಹಿತ್ಯ ಅಂದರೆ ಏನು, ನವ್ಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳೇನು, ಅದು ಹೇಗೆ ಹುಟ್ಟುಕೊಳ್ತು, ಅದರ ಧೋರಣೆಗಳೇನು ಅನ್ನುವಂಥ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ವಿ. ಈ ಅವಧಿಯಲ್ಲಿ ನಾವು ಪ್ರಗತಿಶೀಲ ಸಾಹಿತ್ಯದ ಹಿನ್ನೆಲೆ ಮತ್ತು ಉಗಮ ಹೇಗಾಯಿತು ಅನ್ನುವ ವಿಚಾರವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಪ್ರಗತಿಶೀಲ ಸಾಹಿತ್ಯ ಕನ್ನಡದ ಮಟ್ಟಿಗೆ ಹೇಳಬೇಕು ಅಂದರೆ ಅದು ಕೇವಲ 5-6 ವರ್ಷಗಳು ಮಾತ್ರ ಇದ್ದಂತಹ ಸಾಹಿತ್ಯ. 5-6 ವರ್ಷಗಳಷ್ಟೇ ಆ ಚಳವಳಿ ಇದ್ದದ್ದು. 1943ರಿಂದ 47 ಅಷ್ಟರಲ್ಲೇ ಇದ್ದರೂ ಕೂಡ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅದರ ಕೊಡುಗೆಯನ್ನು ನಾವು ಕಡೆಗಣಿಸೋದಕ್ಕಾಗುವುದಿಲ್ಲ. ಬಹಳ ಮುಖ್ಯ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಪ್ರಗತಿಶೀಲರು ತಮ್ಮ ಕಾವ್ಯವನ್ನು ರಚನೆ ಮಾಡ್ತಾರೆ. ಮಾನವೀಯತೆಗಾಗಿ ಕಲೆ ಎನ್ನುವುದು ಅವರ ದೃಷ್ಟಿಕೋನ. ಆ ದೃಷ್ಟಿಕೋನದಲ್ಲಿ ಅವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರು ಬಹಳ ಮುಖ್ಯವಾಗಿ ಏನು ತಮ್ಮ ಸಾಹಿತ್ಯ ಕೃಷಿಗೆ ಆಯ್ಕೆ ಮಾಡಿಕೊಂಡಂತಹ ಒಂದು ಬಂಧ ಯಾವುದು ಅಂದರೆ ಕತೆ ಮತ್ತು ಕಾದಂಬರಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಇವುಗಳ ಮೂಲಕ ಜನರನ್ನು ಬೇಗ ತಲುಪ್ತಾರೆ. ಇನ್ನು ಪ್ರಗತಿಶೀಲ ಘಟ್ಟದ ಹಿನ್ನೆಲೆಯನ್ನು ನೋಡೋದಾದರೆ 19ನೇ ಶತಮಾನದಲ್ಲಿ ಐರೋಪ್ಯ ದೇಶಗಳಲ್ಲಿ ವೈಜ್ಞಾನಿಕ ಕೈಗಾರಿಕಾ ಕ್ರಾಂತಿಯಿಂದ ರಾಜಕೀಯ ಸ್ಥಿತ್ಯಂತರಗಳ ಪರಿಣಾಮವಾಗಿ 2 ಪ್ರಬಲ ವರ್ಗಗಳು ಕಾಣಿಸ್ಕೊಳ್ತವೆ. ಒಂದು ಬಂಡವಾಳಶಾಹಿ ವರ್ಗ, ಮತ್ತೊಂದು ಶ್ರಮಿಕ ವರ್ಗ. ಬಂಡವಾಳಶಾಹಿ ವರ್ಗ ಯಾವಾಗಲೂ ಶ್ರಮಿಕ ವರ್ಗದ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ 2 ವರ್ಗಗಳು ಹೇಗೆ ಸಮಾಜದಲ್ಲಿ ನಿರ್ಮಾಣವಾದವು, ಅದರ ಜೊತೆಗೇನೆ ಆರ್ಥಿಕ ಅಸಮಾನತೆ ಮತ್ತು ಅನೇಕ ಸಮಸ್ಯೆಗಳು ಹುಟ್ಟುಕೊಂಡವು. ಬಂಡವಾಳಶಾಹಿ ವರ್ಗ ಶ್ರಮಿಕ ವರ್ಗವನ್ನು ಹೇಗೆ ಶೋಷಣೆ ಮಾಡಿತ್ತು ಅನ್ನೋದಕ್ಕೆ ನಮಗೆ ಚಾರ್ಲಿನ್ ಚಾಪ್ಲಿನ್ ಅವರ ಹಲವಾರು ಚಲನಚಿತ್ರಗಳು ಉದಾಹರಣೆಯಾಗಿ ಸಿಗ್ತವೆ. ಅಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದರೆ, ಶ್ರಮಿಕ ವರ್ಗದ ಪ್ರತಿನಿಧಿಯಾಗಿ ಚಾರ್ಲಿನ್ ಚಾಪ್ಲಿನ್ ನಟನೆಯನ್ನು ಮಾಡ್ತಾರೆ. ಶ್ರಮಿಕರಿಗೂ ಯಂತ್ರಗಳಿಗೂ ಯಾವುದೇ ವ್ಯತ್ಯಾಸ ಕಂಡು ಬರೋದಿಲ್ಲ ಅಲ್ಲಿ. ಅಂದರೆ ಬಂಡವಾಳಶಾಹಿಗಳಿಗೆ ಶ್ರಮಿಕರು ದುಡಿಯುವ ಯಂತ್ರಗಳು, ಅಂದರೆ ಮನುಷ್ಯರು ದುಡಿಯುವ ಯಂತ್ರಗಳು. ಅವರು ಮಾತ್ರ ಸುಖದ ಸುಪ್ಪತ್ತಿಗೆಯಲ್ಲಿರ್ತಾ ಇದ್ರು. ಇದು
ಸಮಾಜದಲ್ಲಿ ಒಂದು ದೊಡ್ಡ ಬಿರುಕನ್ನು ಉಂಟು ಮಾಡಿತು. ಆಗ ವರ್ಗರಹಿತ ಸಮಾಜದ ಒಂದು ಚಿಂತನೆ ಬಹಳಷ್ಟು ಜನ ಮಾಡ್ತಾರೆ. ವರ್ಗರಹಿತ ಸಮಾಜ ಇರಬೇಕು ಅನ್ನುವ ಆಲೋಚನೆಯನ್ನು ಮಾಡ್ತಾರೆ. ಅದರಲ್ಲಿ ಇಡೀ ಪ್ರಪಂಚಕ್ಕೆ ಪ್ರೇರಣೆ ಅಂದರೆ ಕಾರ್ಲ್ ಮಾರ್ಕ್ಸ್ ಅವರ ಬರವಣಿಗೆ. ವರ್ಗರಹಿತ ಸಮಾಜದ ಕನಸಿಗೆ ಪ್ರೇರಣೆಯನ್ನು ಕೊಟ್ಟವರು ಯಾರು ಅಂದರೆ ಕಾರ್ಲ್ ಮಾರ್ಕ್ಸ್ ಅವರ ಬರವಣಿಗೆಗಳು. ಸಮಾಜದಲ್ಲಿ ಮೇಲು ಕೀಳು ಬಡವ ಬಲ್ಲಿದ ಎನ್ನುವ ವರ್ಗವಿರಬಾರದು, ಆ ವರ್ಗಗಳು ಹೋಗಬೇಕು, ಎಲ್ಲರೂ ಸಮಾನವಾಗಬೇಕು ಅನ್ನುವುದೇ ವರ್ಗರಹಿತ ಸಮಾಜದ ಒಂದು ದೃಷ್ಟಿಕೋನ. ಇದು ಹಲವಾರು ಜನ ಸಾಹಿತಿಗಳಿಗೆ ಪ್ರೇರಣೆಯಾಗುತ್ತೆ. ಕಾರ್ಲ್ ಮಾರ್ಕ್ಸಿಂದ ಪ್ರೇರಣೆಗೊಂಡು ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಅವರನ್ನು ಪ್ರಗತಿಶೀಲರು ಅಂತ ಹೇಳಿ ಕರೆಯಲಾಗಿದೆ. ರಷ್ಯಾದಲ್ಲಿ 1917ರಲ್ಲಿ ಅಕ್ಟೋಬರ್ ಕ್ರಾಂತಿ ಆಗ್ತದೆ. ಈ ಕ್ರಾಂತಿಯಿಂದ ಸಾಮ್ಯವಾದ ನೆಲೆಯೂರುತ್ತದೆ. ಅಂದರೆ ಸಮಾನತೆ, ಸಾಮ್ಯವಾದದ ಮುಖ್ಯ ಒಂದು ಉದ್ದೇಶ, ಗುರಿ ಏನಪ್ಪ ಅಂದರೆ ಸಮಾನತೆಯನ್ನು ಬೆಳೆಸೋದು, ಸಾರೋದು, ಎಲ್ಲರೂ ಸಮಾನರು ಎನ್ನುವಂಥದ್ದು. ಮೇಲು ಕೀಳು, ಶ್ರೀಮಂತ ಬಡವ ಎನ್ನುವ ಈ ವರ್ಗ ಭೇದವನ್ನು ಖಂಡಿಸುತ್ತೆ. ಅದು ಲೆನಿನ್ ಅವರ ಮಾತು ಕೂಡ ಈ ಪ್ರಗತಿಶೀಲರಿಗೆ ಪ್ರೇರಣೆಯನ್ನು ನೀಡುತ್ತೆ. ಹೇಳ್ತಾರೆ, ಜನತೆಗೆ ಸರಿಯಾದ ಶಿಕ್ಷಣ ನೀಡುವುದು, ಸಮಾಜದ ಕಣ್ಣಾಗಿ ಕಿವಿಯಾಗಿ ಕೆಲಸ ಮಾಡುವುದು, ಸಮಾಜಕ್ಕೆ ಸ್ಫೂರ್ತಿ ನೀಡುವುದು ಕಲೆಯ ಉದ್ದೇಶ, ಸಾಹಿತ್ಯದ ಉದ್ದೇಶ. ಕಲೆಯ ಉದ್ದೇಶ ಅಂದರೆ ಆನಂದವನ್ನು ಉಂಟು ಮಾಡುವುದಲ್ಲ. ನವೋದಯದಲ್ಲಿತ್ತು ಸಂತೋಷ ನೀಡೋದು, ಆನಂದವನ್ನು ಉಂಟು ಮಾಡೋದು, ಜನತೆಗೆ ಸರಿಯಾದ ಶಿಕ್ಷಣವನ್ನು ನೀಡುವುದು, ಸಮಾಜದ ಕಣ್ಣಾಗಿ ಕಿವಿಯಾಗಿ ಕೆಲಸ ಮಾಡುವುದು ಮತ್ತು ಸಮಾಜಕ್ಕೆ ಸ್ಫೂರ್ತಿ ನೀಡುವುದು, ಇದು ಉದ್ದೇಶ. ಸರಿಯಾದ ಶಿಕ್ಷಣವನ್ನು ಸರಿಯಾದ ಶಿಕ್ಷಣ ನೀಡಬೇಕು ಅಂದರೆ ಈಗಲೂ ಸಿಗ್ತಾ ಇಲ್ವಲ್ಲ ಸರಿಯಾದ ಶಿಕ್ಷಣ? ಈಗಲೂ ಕೂಡ ನಾವು ಪಡ್ಕೊಳ್ತಾ ಇರತಕ್ಕಂತಹ ಶಿಕ್ಷಣ ಸರಿಯಾಗಿದೆಯೇ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಇಲ್ಲ. ಶಿಕ್ಷಣ ಪಡೆಯೋದು ಸರಿಯಾಗಿರುವುದಿರಲಿ, ಶಿಕ್ಷಣವನ್ನು ಕೊಡ್ತಾ ಇದ್ದಾರಲ್ಲ ಅದೇ ಸರಿ ಇಲ್ಲ. ಬಡವನಿಗೊಂದು ಶಿಕ್ಷಣ, ಶ್ರೀಮಂತನಿಗೊಂದು ಶಿಕ್ಷಣ. ಬಡವ ನೆಲದ ಮೇಲೆ ಕುಂತು ಓದಿದ್ರೆ, ಶ್ರೀಮಂತ ಅತ್ಯುತ್ತಮವಾದಂತಹ ಡೆಸ್ಕು ಕುರ್ಚಿಗಳ ಮೇಲೆ ಕೂತು ಓದ್ತಾನೆ. ಬಡವರ ಮಕ್ಕಳು ಸ್ಲೇಟು ಬಳಪವನ್ನು ಬಳಸಿದ್ರೆ, ಇವರು ಉತ್ತಮವಾದ ಪೆನ್ಸಿಲ್ಲು ಮತ್ತು ಪೆನ್ನುಗಳನ್ನು ಬಳಸ್ತಾ ಇದ್ದಾರೆ. ಇನ್ನೂ ಸ್ಲೇಟು ಬಳಪ ಹಿಡಿದು ಬರೆಯುವಂತಹ ಬಡವರು, ಶ್ರೀಮಂತರಿಗೆ ಇಂಗ್ಲೀಷ್ ಮಾಧ್ಯಮ, ಬಡವರಿಗೆ ಕನ್ನಡ ಮಾಧ್ಯಮ, ಎಲ್ಲ ಇನ್ನೂ ಕೂಡ ಇದೆ, ಜೀವಂತವಾಗಿದೆ. ಅದರ ಲೆನಿನ್ ಎಂತಹ ಮಾತನ್ನು ಹೇಳ್ತಾನೆ, ಸರಿಯಾದ ಶಿಕ್ಷಣವನ್ನು ಕೊಡಬೇಕು, ಸರಿಯಾಗಿ ಕೊಡಬೇಕು. ಈ ಸಾಹಿತ್ಯ ಅನ್ನೋದು ಯಾವಾಗಲೂ ಸಮಾಜದ ಕಣ್ಣಾಗಿರಬೇಕು, ಕಿವಿಯಾಗಿರಬೇಕು. ಸಮಾಜದ ಕಣ್ಣಾಗದ ಕೆಲಸ ಮಾಡಬೇಕು, ಕಿವಿಯಾಗಿ ಕೆಲಸ ಮಾಡಬೇಕು ಮತ್ತು ಸಮಾಜಕ್ಕೆ ಸ್ಫೂರ್ತಿಯನ್ನು ಕೊಡಬೇಕು. ಇವತ್ತು ಈ ಕೋವಿಡ್ ಸಿಚುವೇಶನನ್ನು ಕೂಡ ನೋಡಿದ್ರೆ, ನಾವು ಒಬ್ಬ ಬಡವನಿಗೆ ಏನಾದರೂ ಕೋವಿಡ್ ಬಂದರೆ ಅವನು ಸಾವಿರಾರು ರೂಪಾಯಿ ಕೊಟ್ಟು ಹಾಸ್ಪಿಟಲ್ ತೋರ್ಸೋಕ್ಕಾಗುತ್ತಾ? ಶ್ರೀಮಂತರು ಬದುಕ್ತಾರೆ, ಬಡವರು ಸಾಯ್ತಾ ಇದ್ದಾರೆ. ಹೀಗೆ ಹಲವಾರು ಸಮಸ್ಯೆಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ. ಆದರೆ ಈ ಲೆನಿನ್ನ ಈ ಒಂದು ಹೇಳಿಕೆ ಪ್ರಗತಿಶೀಲರಿಗೆಲ್ಲರಿಗೂ ಸ್ಫೂರ್ತಿಯನ್ನು ಕೊಡುತ್ತೆ. 19ನೇ ಶತಮಾನದ ಪೂರ್ವಾರ್ಧದಲ್ಲಿ ನಡೆದ 2 ಮಹಾಯುದ್ಧಗಳು ಸಾಮಾಜಿಕ, ರಾಜಕೀಯ, ಧಾರ್ಮಿಕ ನೆಲೆಗಳನ್ನೇ ಬುಡಮೇಲು ಮಾಡಿದವು. ಪ್ರಗತಿಶೀಲ ಸಾಹಿತ್ಯ ರಚನೆಗೆ ಇದು ಕೂಡ ಬಹಳ ಉತ್ತಮವಾದ ಪ್ರೇರಣೆಯನ್ನು ನೀಡುತ್ತೆ. 2 ಮಹಾಯುದ್ಧಗಳು 19ನೇ ಶತಮಾನ ಪೂರ್ವಾರ್ಧದಲ್ಲಿ ನಡೀತವೆ. ಪ್ರಪಂಚದ ಮಹಾಯುದ್ಧ. ಈ ಯುದ್ಧಗಳು ಏನು ಮಾಡ್ತವೆ ಅಂದರೆ,
ಸಾಮಾಜಿಕ, ರಾಜಕೀಯ, ಧಾರ್ಮಿಕ ನೆಲೆಗಳನ್ನೇ ಬುಡಮೇಲು ಮಾಡಾಕ್ತವೆ. ಸಮಾಜದಲ್ಲಿ ಇದ್ದಂತಹ ಎಲ್ಲ ಸಮಸ್ಯೆಗಳಿಗಿಂತಲೂ ಯುರೋಪ್ನಲ್ಲಿ ಯುದ್ಧದ ಸಮಸ್ಯೆ ಬಹಳ ದೊಡ್ಡದಾಗಿ ಕಾಡುತ್ತೆ. ಎಲ್ಲ ಧಾರ್ಮಿಕ ನೆಲೆಗಳನ್ನು ಕೂಡ ಇದು ಬುಡಮೇಲು ಮಾಡಾಕುತ್ತೆ. ಯುದ್ಧದ ನಂತರದ ಪ್ರಪಂಚವೇ ಒಂದು ಬೇರೆಯ ನಿಟ್ಟಿನಲ್ಲೇ ಸಾಗುತ್ತೆ. ಈ ಯುದ್ಧಗಳು ಕೂಡ ಪ್ರಗತಿಶೀಲ ಸಾಹಿತ್ಯಗಳಿಗೆ ಪ್ರೇರಣೆಯನ್ನು ನೀಡ್ತವೆ. ಬಹಳ ಮುಖ್ಯವಾಗಿ ಈಗ ನಾವು ಇದರ ಉಗಮ ಹೇಗಾಯಿತು, ಪ್ರಗತಿಶೀಲ ಸಾಹಿತ್ಯ ಹೇಗೆ ಉಗಮ ಆಯಿತು ಅನ್ನೋದಾದರೆ, ಯುರೋಪ್ನಲ್ಲಿ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಹೋರಾಟದ ಹಿನ್ನೆಲೆಯಲ್ಲಿ ಜನಸಮುದಾಯವನ್ನು ಉಳಿಸುವ ದೃಷ್ಟಿಯಿಂದ 1934ರಲ್ಲಿ ಪ್ಯಾರಿಸ್ನಲ್ಲಿ ವರ್ಲ್ಡ್ ಕಾಂಗ್ರೆಸ್ ಆಫ್ ರೈಟರ್ಸ್ ಫಾರ್ ದ ಡಿಫೆನ್ಸ್ ಆಫ್ ಕಲ್ಚರ್, ಸಂಸ್ಕೃತಿ ರಕ್ಷಣೆಗಾಗಿ ವಿಶ್ವ ಸಾಹಿತಿಗಳ ಸಮಾವೇಶ, ವರ್ಲ್ಡ್ ಕಾಂಗ್ರೆಸ್ ಆಫ್ ರೈಟರ್ಸ್ ಫಾರ್ ದ ಡಿಫೆನ್ಸ್ ಆಫ್ ಕಲ್ಚರ್, ಕಲ್ಚರನ್ನು ಕಾಪಾಡೋದಕ್ಕೋಸ್ಕರ ವಿಶ್ವ ಸಾಹಿತಿಗಳ ಒಂದು ಸಮಾವೇಶ ಪ್ಯಾರಿಸ್ನಲ್ಲಿ ನಡೆಯುತ್ತೆ 1934ರಲ್ಲಿ. ಇದರ ಬಹಳ ಮುಖ್ಯವಾದ ಉದ್ದೇಶ ಫ್ಯಾಸಿಸ್ಟ್ ಶಕ್ತಿಗಳ ಹೋರಾಟ, ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ. ಯಾಕಂದರೆ ಫ್ಯಾಸಿಸ್ಟ್ ಶಕ್ತಿ ಜನಸಮುದಾಯಗಳ ಪರವಾಗಿ ಇರಲಿಲ್ಲ, ಅವರ ವಿರುದ್ಧವಾಗಿತ್ತು. ಫ್ಯಾಸಿಸಮ್ ಅಂತಕ್ಕಂಥದ್ದು ಬಂಡವಾಳಶಾಹಿಗಳ ಪರವಾದಂಥದ್ದು, ಶ್ರೀಮಂತರ ಪರವಾದಂಥದ್ದು. ಆದ್ದರಿಂದ ಈ ವರ್ಲ್ಡ್ ಕಾಂಗ್ರೆಸ್ ಆಫ್ ರೈಟರ್ಸ್ ಫಾರ್ ದ ಡಿಫೆನ್ಸ್ ಆಫ್ ಕಲ್ಚರ್, ಈ ಸಮಾವೇಶದಲ್ಲಿ ನಾವು ಪ್ರಗತಿಶೀಲ ಸಾಹಿತ್ಯ ಉಗಮವಾಗುವುದನ್ನು ಕಾಣ್ತೇವೆ. ಆಗ ಇಂಗ್ಲೆಂಡ್ನಲ್ಲಿ ವಿದ್ಯಾರ್ಥಿಯಾಗಿದ್ದಂಥ ಸಜದ್ ಜಾಹಿ ಮಾರ್ಕ್ಸ್ವಾದ ಮತ್ತು ಈ ಬರಹಗಾರರ ಸಮಾವೇಶದಿಂದ ಆಕರ್ಷಿತರಾಗ್ತಾರೆ. ಸಜದ್ ಜಾಹಿ ಮುಂದೆ ಅವರನ್ನು ಮುಲ್ಕರಾಜ್ ಆನಂದ್ ಕೂಡ ಕೂಡ್ಕೊಳ್ತಾರೆ. ಇವರಿಬ್ಬರು ಬಹಳ ಮುಖ್ಯವಾಗಿ ಭಾರತದಲ್ಲಿ ಈ ಪ್ರಗತಿಶೀಲ ಸಾಹಿತ್ಯ ಹರಡೋದಕ್ಕೆ ಕಾರಣಕರ್ತರಾಗ್ತಾರೆ. ಈ ಯುರೋಪ್ನಲ್ಲಿ ಇಷ್ಟೆಲ್ಲ ಪ್ರಗತಿಶೀಲ ಸಾಹಿತ್ಯ ನಡೀತಾ ಇದ್ದರೂ ಕೂಡ ಭಾರತದಲ್ಲಿ ಈ ಪ್ರಗತಿಶೀಲ ಸಾಹಿತ್ಯ ಅಷ್ಟೊಂದು ಪ್ರಖರವಾಗಿ ಚಳುವಳಿ ನಡೆಯೋದಿಲ್ಲ. ಪ್ರಗತಿಶೀಲ ಸಾಹಿತ್ಯ ಚಳುವಳಿ, ಪ್ರಗತಿಶೀಲ ಲೇಖಕರ ಮೊದಲ ಅಧಿವೇಶನ ಲಕ್ನೋದಲ್ಲಿ ನಡೀತದೆ 1936ರಲ್ಲಿ. ಈ ಲಕ್ನೋ ಅಧಿವೇಶನದ ಅಧ್ಯಕ್ಷತೆಯನ್ನು ಪ್ರೇಮಚಂದ್ರ ಅವರು ವಹಿಸಿಕೊಂಡಿರ್ತಾರೆ. 1936ರಲ್ಲಿ ಲಕ್ನೋದಲ್ಲಿ ನಡೆದಂತಹ ಪ್ರಗತಿಶೀಲ ಲೇಖಕರ ಮೊದಲ ಅಧಿವೇಶನದಲ್ಲಿ ಪ್ರೇಮಚಂದ್ರ ಅವರು ಅಧ್ಯಕ್ಷೀಯ ನುಡಿಗಳನ್ನು ನುಡಿಯುತ್ತಾ ಹೇಳ್ತಾರೆ. ಮಾನವನ ಸ್ವಾಭಿಮಾನವು ಬಂಡವಾಳಶಾಹಿ ಮಿಲಿಟರಿಸಂ ಮತ್ತು ಸಾಮ್ರಾಜ್ಯಶಾಹಿಯ ವಿರುದ್ಧ ದಂಗೆ ಏಳಲು ಪ್ರೇರೇಪಿಸುತ್ತದೆ. ಮಾನವನ ಸ್ವಾಭಿಮಾನಿಗಳು ಯಾರೂ ಕೂಡ ಬಂಡವಾಳಶಾಹಿಯನ್ನು, ಸಾಮ್ರಾಜ್ಯಶಾಹಿಯನ್ನು, ಸೈನಿಕಶಾಹಿಯನ್ನು, ಮಿಲಿಟರಿಸಮನ್ನು ಒಪ್ಕೊಳ್ಳೋದಿಲ್ಲ. ಅವರು ಸ್ವಾತಂತ್ರ್ಯವನ್ನು ಬಯಸ್ತಾರೆ. ಇದಲ್ಲದೆ ಈ ಎಲ್ಲವನ್ನು ನಾವು ನಿರಾಕರಿಸುವುದನ್ನು ಕಾಗದದಲ್ಲಿ ವ್ಯಕ್ತಪಡಿಸುವ ಮೂಲಕ ಮಾತ್ರ ಸಂತೃಪ್ತರಾಗಬಾರದು. ಸೌಂದರ್ಯ, ಉತ್ತಮ ಅಭಿರುಚಿ ಮತ್ತು ಮಾನವ ಘನತೆಯನ್ನು ನಿರಾಕರಿಸದ
ಸಾಮಾಜಿಕ ಕ್ರಮವನ್ನು ಸ್ಥಾಪಿಸಲು ನಾವು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಅಂದರೆ ಕಾಗದದಲ್ಲಿ ಮಾತ್ರ ಇರಬಾರ್ದು. ನಾವು ಈ ಸಾಮ್ರಾಜ್ಯಶಾಹಿ ವಿರುದ್ಧ ಹೋರಾಟ, ಬಂಡವಾಳಶಾಹಿಯ ವಿರುದ್ಧ ಹೋರಾಟ, ಸೈನಿಕಶಾಹಿಯ ವಿರುದ್ಧದ ಹೋರಾಟ ಕೇವಲ ಕಾಗದದಲ್ಲಿ ಮಾತ್ರ ಇರಬಾರದು. ನಾವು ಆ ಕ್ರಿಯೆಯಲ್ಲಿ ತೊಡಗಿಕೊಳ್ಬೇಕು, ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತೇಳಿ ಹೇಳ್ತಾರೆ. ಜೊತೆಗೆ ಸೌಂದರ್ಯ, ಉತ್ತಮ ಅಭಿರುಚಿ ಮತ್ತು ಮಾನವ ಘನತೆಯನ್ನು ನಿರಾಕರಿಸದ ಸಾಮಾಜಿಕ ಕ್ರಮವನ್ನು ಸ್ಥಾಪಿಸಬೇಕು. ಅಂದರೆ ಸೌಂದರ್ಯ, ಉತ್ತಮ ಅಭಿರುಚಿ ಮತ್ತು ಮಾನವ ಘನತೆಯನ್ನು ಎತ್ತಿ ಹಿಡಿಯುವಂತಹ ಸಮಾಜವನ್ನು ನಾವು ಸ್ಥಾಪಿಸಬೇಕು ಅಂತ ಹೇಳಿ ಲಕ್ನೋ ಅಧಿವೇಶನದಲ್ಲಿ ಪ್ರೇಮಚಂದ್ರ ಅವರು ಅಧ್ಯಕ್ಷೀಯ ನುಡಿಗಳನ್ನು ನುಡಿತಾರೆ. ಮಾನವನ ಘನತೆ ಬಹಳ ಮುಖ್ಯವಾಗ್ತದೆ, ಉತ್ತಮ ಅಭಿರುಚಿಯೂ ಕೂಡ ಅವನಿಗಿರಬೇಕು ಅನ್ನೋದು ಮುಖ್ಯ. ಈ ಎಲ್ಲ ಅಂಶಗಳನ್ನು ಅವರು ಹೇಳ್ತಾರೆ. ಆದರೂ ಕೂಡ ಭಾರತದ ಮಟ್ಟಿಗೆ ಪ್ರಗತಿಶೀಲ ಸಾಹಿತ್ಯ 1930 ಅಧಿವೇಶನ ಆದರೂ ಕೂಡ ತಕ್ಷಣವೇ ಅದು ಎಲ್ಲ ಜನರನ್ನು ಆಕರ್ಷಿಸೋದಿಲ್ಲ. ಮಹಾತ್ಮ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರೂರವರು ಕೂಡ ಈ ಪ್ರಗತಿಶೀಲ ಸಾಹಿತ್ಯಕ್ಕೆ ಸಹಕಾರವನ್ನು ನೀಡ್ತಾರೆ. ಆದರೂ ಕೂಡ ಇದು ಜನಮನ್ನಣೆಯನ್ನು ಗಳಿಸೋದಿಲ್ಲ. ಇದಕ್ಕೆ ಭಾಳಷ್ಟು ಕಾರಣಗಳಿರ್ಬೋದು. ಒಂದು ಹಂತದಲ್ಲಿ ಇವರು ಇಡೀ ದೇಶ ಸ್ವಾತಂತ್ರ್ಯವನ್ನು ಪಡೆಯುವ ತುಡಿತದಲ್ಲಿದ್ದರೆ ಇವರು ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ಹಿಂದೆ ಸರಿದಿರ್ತಕ್ಕಂಥದ್ದು ಕೂಡ ಇವರ ಹಿನ್ನೆಲೆಗೆ ಕಾರಣವಾಗಿರ್ಬೋದು, ಇವರ ಹಿನ್ನಡೆಗೆ. ಆದರೆ 1943ರಲ್ಲಿ ಅಖಿಲ ಭಾರತ ಪ್ರಗತಿಶೀಲ ಬರಹಗಾರರ ಅಧಿವೇಶನ ಮುಂಬೈನಲ್ಲಿ ನಡೀತದೆ. ಮೇ ತಿಂಗಳಲ್ಲಿ 22, 23, 24ರಂದು ನಡೀತದೆ. ಈ ಅಧಿವೇಶನದಲ್ಲಿ ಕನ್ನಡದ ಪರವಾಗಿ ಪ್ರೊಫೆಸರ್ RV ಜಾಗೀರ್ದಾರ್ ಅಂದರೆ ಶ್ರೀರಂಗ ಅವರು ಭಾಗವಹಿಸ್ತಾರೆ, ಪ್ರತಿನಿಧಿಯಾಗಿರ್ತಾರೆ. ಪ್ರಗತಿಶೀಲ ಸಾಹಿತಿಗಳಲ್ಲಿ ಮೊದಲಿನಿಂದ ಕೊನೆಯವರೆಗೂ ಪ್ರಗತಿಶೀಲ ಸಾಹಿತಿಯಾಗಿಯೇ ಉಳ್ಕೊಂಡಿರೋರು ಅಂದರೆ ಇವರೊಬ್ಬರೇ ಅಂತ ಹೇಳ್ಬೋದು, ಶ್ರೀರಂಗ. ಹೀಗೆ ಭಾರತದಲ್ಲಿ 1943ರ ನಂತರ ಪ್ರಗತಿಶೀಲ ಸಾಹಿತ್ಯ ಭಾರತದಾದ್ಯಂತ ವ್ಯಾಪಿಸ್ಕೊಳ್ತು ಅಂತ ಹೇಳ್ಬೋದು. ಕನ್ನಡ ನಾಡಿನಲ್ಲಂತೂ 1943ರಿಂದ 1947ರ ಈ 5-6 ವರ್ಷದ ಕಾಲಾವಧಿಯನ್ನು ಮಾತ್ರ ನಾವು ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ಕಾಲಾವಧಿ ಅಂತ ಗುರುತಿಸ್ತೇವೆ. ಬಹಳ ಚಿಕ್ಕ ಸಮಯ. ಆದರೂ ಕೂಡ ಈ ಪ್ರಗತಿಶೀಲ ಸಾಹಿತ್ಯ ಚಳವಳಿಯ ಸಂದರ್ಭದಲ್ಲಿ ಬಹಳಷ್ಟು ಕಾದಂಬರಿಗಳು ಮತ್ತು ಸಣ್ಣ ಕಥೆಗಳು ಬರೆಯಲ್ಪಟ್ಟವು ಅನ್ನುವಂಥದ್ದು ಗಮನಾರ್ಹವಾದ ಒಂದು ಸಂಗತಿ. ಮತ್ತು ಇದು ಹಲವಾರು ಓದುಗರನ್ನು, ಅಂದರೆ ಬಹಳಷ್ಟು ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಓದುಗರನ್ನು ಸೃಷ್ಟಿಸಿದ ಸಾಹಿತ್ಯ ಚಳವಳಿ ಯಾವುದು ಅಂದರೆ ಅದು ಪ್ರಗತಿಶೀಲ ಸಾಹಿತ್ಯ ಚಳವಳಿ. ಇವರು ಮಧ್ಯಮ ವರ್ಗವನ್ನು ಕೇಂದ್ರವಾಗಿಟ್ಟುಕೊಂಡು ತಮ್ಮ ಕಥೆ ಮತ್ತು ಕಾದಂಬರಿಗಳನ್ನು ಬರೀತಾರೆ. ಹಾಗಾಗಿ ಇದು ಹೆಚ್ಚು ಓದುಗರನ್ನು ಹೊಂದಿದಂತಹ ಸಾಹಿತ್ಯ ಚಳವಳಿ ಆಗ್ತದೆ. ಹೆಚ್ಚು ಓದುಗರನ್ನು ಪಡೆಯುತ್ತೆ, ಓದುಗರನ್ನು ನಿರ್ಮಿಸುತ್ತೆ ಕೂಡ ಇದು. ವಿದ್ಯಾರ್ಥಿಗಳೇ, ಈಗ ನಾವು ಇದಕ್ಕೆ ಆಕಾರ ಗ್ರಂಥಗಳನ್ನು ನೋಡೋದಾದರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ LS ಶೇಷಗಿರಿರಾವ್, ಶತಮಾನ ಕನ್ನಡ ಸಾಹಿತ್ಯ GH ನಾಯಕ, ಕನ್ನಡ ಸಾಹಿತ್ಯ ಭವನ ಮೌಲಿಕಮಾಲೆ ಬರಗೂರು ರಾಮಚಂದ್ರಪ್ಪ, ಭಾರತೀಯ ಸಾಹಿತ್ಯ ಸಮೀಕ್ಷೆ ಪ್ರಧಾನ ಸಂಪಾದಕರು GS ಸಿದ್ದಲಿಂಗಯ್ಯ, ಮತ್ತು ಹಲವಾರು ಯೂನಿವರ್ಸಿಟಿಯ ಪುಸ್ತಕಗಳನ್ನು ಕೂಡ ನೀವು ಅಭ್ಯಾಸ ಮಾಡ್ಬೋದು. ಇಷ್ಟು ಹೇಳ್ತಾ ಈ ಒಂದು ಅವಧಿಯನ್ನು ಮುಕ್ತಾಯ ಮಾಡ್ತೀವಿ. ಮುಂದಿನ ಅವಧಿಯಲ್ಲಿ ಕನ್ನಡ ನಾಡಿನಲ್ಲಿ ಪ್ರಗತಿಶೀಲ ಸಾಹಿತ್ಯ ಹೇಗೆ ತನ್ನ ಗುರುತನ್ನು ಇಟ್ಕೊಂಡಿದೆ ಮತ್ತು ಅದು ಹೇಗೆ ಕೆಲಸವನ್ನು ಮಾಡಿದೆ ಕನ್ನಡದಲ್ಲಿ ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇದುವರೆಗೂ ಪಾಠ ಕೇಳಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.